ಮೂವಿ ಫ್ಯಾನ್ಸ್ ಇವತ್ತು ಮಧ್ಯಾಹ್ನಕ್ಕೆ ದುರಂಧರ್ 2ನೇ ಭಾಗದ ಒಂದು ದೊಡ್ಡ ಅಪ್ಡೇಟ್ ಬರ್ತಾ ಇದೆ ಅಂತ ಅನ್ಬೋದು. ಸರಿ, ಮೊದಲ ಭಾಗ OTTಯಲ್ಲಿ ರಿಲೀಸ್ ಆಗಿದೆ. ಅದ್ರ ಮೂವಿಯ ರಿವ್ಯೂ ಕೊಡೋಣ ಅಂತ ಅನ್ಕೊಳ್ತಾ ಇದ್ದೆ. ಸರಿ, OTT ಬೆಸ್ಟಾ ಇಲ್ಲ ಥಿಯೇಟರ್ ಬೆಸ್ಟಾ ಈ ಮೂವಿಗಂದ್ರೆ ಖಂಡಿತ ಥಿಯೇಟರ್ ಬೆಸ್ಟ್ ಅಂತ ಹೇಳ್ತೀನಿ. ಹಲವಾರು ಸೀನ್ಸ್ಗಳು OTTಯಲ್ಲಿ ಮ್ಯೂಟ್ ಆಗಿದೆ. ಹಾಗೆ ಕೆಲವೊಂದು ಸೀನ್ಸ್ಗಳನ್ನು ಕಟ್ ಮಾಡಿದ್ದಾರೆ ಅಂತ ಅನ್ಬೋದು. ಅದರಿಂದ ಆ ಥಿಯೇಟರ್ ವೈಬು ಈ ಮೂವಿಯಲ್ಲಿ ಸಿಕ್ಕಿಲ್ಲ OTTಯಲ್ಲಿ ನೋಡ್ತಾ. ಹಾಗೆ ಈ ಮೂವಿ ಥ್ರೂ ಈವೆಂಟ್ಸ್ ಮೇಲೆ ಬೇಸ್ ಮಾಡಿ ಇದೆ ಅನ್ನೋದು ಮೂವಿ ಮೇಕರ್ಸ್ ಹೇಳ್ತಾರೆ. ಆದರೆ ಅದರಲ್ಲಿ ಹಲವಾರು ಮಿರ್ಚಿ ಮಸಾಲ ಸೇರಿಸಿದ್ದಾರೆ. ಅದನ್ನ ಈ ಮೂವಿ ನೋಡ್ರೆ ನಿಮಗೆ ಅರ್ಥ ಆಗತ್ತೆ. ಅದು ಮೂವಿ ನಿಮಗೆ 3.5 ಅವರ್ ಇದೆ ಅಂತ ಅನ್ಬೋದು. 3.5 ನಿಜವಾಗ್ಲೂ ರಾಡ ಏನು ಅನ್ನೋದು ನಿಮಗೆ ಅರ್ಥ ಆಗಲ್ಲ. ಆ ರೀತಿ ಮೂವಿ ಹೋಗುತ್ತೆ ಅಂತ ಅನ್ಬೋದು. ಹಾಗೆ ಮೂವಿಯ ಒನ್ ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ, ನಮ್ಮ ಇಂಡಿಯಾ ಮೇಲೆ ಪಾಕಿಸ್ತಾನಿಂದ ಒಂದು ಅಟ್ಯಾಕ್ ಆಗುತ್ತೆ. ಅಟ್ಯಾಕಿಗೋಸ್ಕರ ಇಂಡಿಯಾದಿಂದ ಒಂದು ಸ್ಪೈ ಅದೇ ನಮ್ಮ ಕಥಾನಾಯಕನ ಪಾಕಿಸ್ತಾನಿಗೆ ಕಳಿಸ್ತಾರೆ. ಒಂದು ಗ್ಯಾಂಗಲ್ಲಿ ಶಾಮೀಲಾಗಿ ಅಲ್ಲಿಂದ ಇಂಟರ್ನಲ್ ಪಾರ್ಟ್ಸ್ಗಳನ್ನು ತಿಳ್ಕೊಳ್ಳೋದಕ್ಕೆ. ಹಾಗೆ ನಮ್ಮ ಕಥಾನಾಯಕನು ಆ ಗ್ಯಾಂಗ್ಗೆ ಒಂದು ಇಂಟರ್ನಲ್ ಮೇನ್ ಪಾಯಿಂಟ್ ಆಗಿರ್ತಾರೆ ಅಂತ ಅನ್ಬೋದು. ಅದ್ರ ನಡುವೆ ಒಂದು ಲವ್ ಆಗತ್ತೆ ನಮ್ಮ ಕಥಾನಾಯಕನಿಗೆ. ಆ ಲವ್, ಈ ಗ್ಯಾಂಗು ಜೊತೆಗೆ ನಮ್ಮ ಇಂಡಿಯಾ, ಈ ಮೂರು ಸೇರಿ ನಮ್ಮ ಕಥಾನಾಯಕ ಇದನ್ನ ಹೇಗೆ ಸಂಭಾಳಿಸ್ತಾನೆ, ಹಾಗೆ ಈ ವಿಚಾರಗಳನ್ನೆಲ್ಲ ತಡೆ ಕಟ್ತಾನ, ಇಲ್ಲ ಏನು ನಡೆಯುತ್ತೆ ಕಥೆಯಲ್ಲಿ ಅನ್ನೋದನ್ನ ನೀವು ಮೂವಿ ನೋಡಿ ತಿಳ್ಕೊಬೇಕು. ಇಲ್ಲಿ 8 ಚಾಪ್ಟರ್ ಆಗಿ ನಮಗೆ ಸ್ಟೋರಿ ನರೇಷನ್ ಮಾಡ್ತಾರೆ ಅಂತ ಅನ್ಬೋದು. ಇದೇನು ವೆಬ್ ಸೀರೀಸಾ ಮೂವಿನ ಅನ್ನೋದು ನನಗೂ ಒಂದ್ಸತಿ ಕನ್ಫ್ಯೂಷನ್ ಆಯಿತು ನೋಡ್ತಾ. ಅದರಲ್ಲಿ ನಮ್ಮ ಕ್ಯಾರೆಕ್ಟರೈಸೇಷನ್ಸು, ನರೇಷನ್ ಸ್ಟೈಲು ಹೀರೋಗಿಂತ ವಿಲನ್ನೇ ಮಸ್ತಾಗಿದ್ದಾರೆ ಅನ್ನೋ ರೀತಿ ಫೀಲ್ ಮಾಡೋ ಒಂದು ಸ್ಕ್ರೀನ್ ಪ್ಲೇ, ಅದ್ರ ಜೊತೆ ಮ್ಯೂಸಿಕ್ಕು, ಆ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಬ್ಲಡಿಯಾಗಿ ಇತ್ತು ಅಂತ ಅನ್ಬೋದು. ಅಷ್ಟು ರೂಟ್ಲೆಸ್ ಆಗಿ ಆ್ಯಕ್ಷನ್ ಸೀಕ್ವೆನ್ಸ್ಗಳೆಲ್ಲ ತೆಗ್ದಿದ್ದಾರೆ. ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಅಂತ ಅನ್ಬೋದು. ಹಾಗೆ ಅಲ್ಲಿ ಒಂದು ಸಣ್ಣ ಲವ್ ಸ್ಟೋರಿ, ಅದ್ರ ಜೊತೆ ಆ ಡೈಲಾಗ್ಸ್ ರೈಟಿಂಗು ಸಖತ್ ಆಸಮ್ ಆಗಿತ್ತು. ಕೆಲವೆಲ್ಲ ಸ್ಟ್ರೈಟ್ ಫಾರ್ವರ್ಡ್ ಆಗಿ ವರ್ಕೌಟ್ ಹೋಗ್ತಾ ಇರ್ತಾರೆ ಡೈಲಾಗ್ಸ್ಗಳೆಲ್ಲ, ಅದೆಲ್ಲ ನಮಗೆ ಮಜಾ ಕೊಡುತ್ತೆ ಅಂತ ಅನ್ಬೋದು. ಮೂವಿಯಲ್ಲಿ ಸಾಂಗ್ಸ್ಗಳು ಸಿಕ್ಕಾಪಟ್ಟೆ ಆಸಮ್ ಆಗಿದೆ ಅಂತ ಅನ್ಬೋದು. ಪದೇ ಪದೇ ಕೇಳೋ ಥರನೇ ಇದ್ದೆ. ಹಾಗೆ 2 ಸಾಂಗ್ಸ್ಗಳು ಟ್ರೆಂಡಿಂಗಲ್ಲಿದೆ ಅಂತ ಅನ್ಬೋದು ಈಗ್ಲೂ. ಆದರೆ ಮೂವಿ ಎಲ್ಲಿ ಎಡವಟ್ಟು ಮೈನಸ್ ಅಂತ ಅಂದರೆ, ಒಂದು ಆ ಕ್ಲೈಮ್ಯಾಕ್ಸ್ ಅಂತ ಅನ್ಬೋದು. ಎಸ್ಪೆಷಲಿ ಇಂಟರ್ವೆಲ್ ಆಗಿ ಸೆಕೆಂಡ್ ಹಾಫ್ ಏನಿದೆಯೋ ಸ್ವಲ್ಪ ಸ್ಟ್ರೆಚ್ಡ್ ಅನಿಸುತ್ತೆ. ಹಾಗೆ ಸ್ವಲ್ಪ ಲ್ಯಾಗಿನೂ ಫೀಲ್ ಆಗುತ್ತೆ ಅಂತ ಅನ್ಬೋದು. ಅಷ್ಟು ಬಿಟ್ಟರೆ ಖಂಡಿತ ಓವರಾಲ್ ಆಗಿ ಒನ್ ಟೈಮ್ ವಾಚಬಲ್ ಮೂವಿ. ನನಗೆ ಅರ್ಧಂಬರ್ಧ ಇಷ್ಟ ಆಯಿತು ಅಂತ ಅನ್ಬೋದು. ಆದರೆ ಇದನ್ನ ಖಂಡಿತ 18+ ಇದ್ದವ್ರನ್ನ ನೋಡಿ ಅಂತ ಹೇಳ್ತೀನಿ. ಇದು ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತದೆ. ಕನ್ನಡ ಲ್ಯಾಂಗ್ವೇಜಲ್ಲಿ ಇಲ್ಲ, ಅದರ್ ರೀಜನಲ್ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ. ನಿಮಗೆ ಇಷ್ಟ ಇದ್ರೆ ಚೆಕ್ಔಟ್ ಮಾಡಿ. ಮತ್ತು ಇವತ್ತಿನ ಅಪ್ಡೇಟ್ ಏನು ಬರುತ್ತೆ ನಾನು ವೆಯ್ಟ್ ಮಾಡ್ತೀನಿ. ಅದ್ರ ಬಗ್ಗೆ ಒಂದು ವೀಡಿಯೋನ ಹಾಕ್ತೀನಿ. ಈ ರಿವ್ಯೂ ನಿಮ್ಗೆ ಅನಿಸ್ತಂದ್ರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ.